ಯಾರೇ ಹೋಗ್ತಿರೋದು? ನಿಂತ್ಕೊಳ್ಳಿ ಇಲ್ಲಿ. ಸಂದೀಪ್ ನನಗೆ ಎಷ್ಟು ಹಿಂಸೆ ಕೊಟ್ರು ನಾನು ಬಾಯಿ ಬಿಡ್ಲಿಲ್ಲ ಸರ್. ನಿಮ್ಮನ್ನ ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ಅವನೊಬ್ಬ SIನ ಕಾವಲಿಟ್ಟಿದ್ದ. ಪೆದ್ದ ಅಂದ್ರೆ ಪೆದ್ದ ಸರ್. ಅವನನ್ನು ಯಾಮಾರಿಸಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನೀನ್ ತಪ್ಪಿಸ್ಕೊಂಡ್ ಬಂದಿಲ್ಲೋ ಫೂಲ್. ನಿನ್ನ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದಾನ ಸಂದೀಪ್. ನೀನ್ ಬುದ್ಧಿವಂತ ಅನ್ಕೋಬೇಡ, ಅವನ್ ಮಹಾನ್ ಬುದ್ಧಿವಂತ. ಇನ್ನಿನ್ ಸರ್ವಿಸ್ ಸಾಕು. ನನ್ನ ಕಣ್ಣನ್ನು ನಾನೇ ನಂಬೋಕಾಗ್ತಾ ಇಲ್ಲ. ನಾನು ನೋಡ್ತಾ ಇರೋದು ನಿಜಾನ ಅಥವಾ ಕೆಟ್ಟ ಕನಸ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀರಿ ಮಿಸ್ಟರ್ ಸಂದೀಪ್? ನಾನೇ GK ಕಮಲಾಕರ್. ಕರ್ತವ್ಯವೇ ದೇವರು ಅಂದ್ಕೊಂಡು ಆ ದೇವರನ್ನ ನಿಮ್ಮಲ್ಲಿ ಕಾಣ್ತಾ ಇದ್ದೆ ನಾನು. ಆದ್ರೆ ಇವತ್ತು ಅದೇ ದೇವರು ದೆವ್ವ ಆಗಿದೆಯಲ್ಲ. ಯಾಕೆ? ಹೇಗೆ? ಆವತ್ ನನ್ನ ಹೆಂಡತಿನ ನೀವು ಲಾಕಪ್ನಿಂದ ಮನೆ ಕರ್ಕೊಂಡ್ಬಂದಾಗ ಎಷ್ಟು ವಿವೇಕದ ಮಾತುಗಳನ್ನ ಆಡಿದ್ರಿ. ಆ ಮಾತುಗಳು ಕೇಳಿದಾಗ ನಿಮ್ಮನ್ನ ಸಾಕ್ಷಾತ್ ನನ್ನ ತಂದೆ ಸಮಾನ ಅಂದ್ಕೊಂಡಿದ್ದೆ. ಆವತ್ತು ಹಾಗಿದ್ದು ನೀವು ಇವತ್ತು ಯಾಕೆ ಹೀಗಾದ್ರಿ? ಯಾಕ್ರಿ ಇಂತ ಹೇಸಿಗೆಟ್ಟು ಕೆಲಸ ಮಾಡಿದ್ರಿ? ದುಡ್ಡುಗೋಸ್ಕರ ಮಿಸ್ಟರ್ ಸಂದೀಪ್. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಆಗೋದಿಲ್ಲ ನಿನಗೆ? ಇದರ್ಲೆಂಥ ನಾಚಿಕೆನೋ? ಮನುಷ್ಯನ ನರನಾಡಿ ಎಲ್ಲ ಮಿಡಿಯೋದೇ ದುಡ್ಡುಗೋಸ್ಕರ ಅಂತ ತಿಳಿದವರೆಲ್ಲ ಹೇಳ್ತಾರೆ. ಈ ಪ್ರಪಂಚದಲ್ಲಿ ದುಡ್ಡಿದ್ದ ಈ ವಿಷಯನೆಲ್ಲ ದಡ್ಡ ನಿನ್ ಮುಂದೆ ನಾನು ಹೇಳ್ತಾ ಇದ್ದೀನ. ನನಗೆ ಬುದ್ಧಿ ಇಲ್ಲ. ನೀನೆಲ್ಲೋ ಸತ್ಯ ಹರಿಶ್ಚಂದ್ರ ಹುಟ್ಟಿದ ಮುಹೂರ್ತದಲ್ಲಿ ಹುಟ್ಟಿರ್ಬೇಕು. ಅಲ್ಲ ಕಣಯ್ಯ, ನಿನ್ನ ಕರ್ತವ್ಯ ನಿಯತ್ತು ನಿಷ್ಠೆಯಿಂದ ನಿನ್ನ ಹೆಂಡತಿಗೆ ಎಂಥ ಗತಿ ಬಂತು? ನಿನ್ನ ಮಗನ ಸ್ಥಿತಿ ಏನಾಯ್ತು? ಇದ್ರ ಬಗ್ಗೆ ನೀ ಕಿಂಚಿತ್ತಾದ್ರೂ ಯೋಚನೆ ಮಾಡಿದೀಯಾ? ಈ ಒಣವೇದಾಂತ ಎಲ್ಲ ಬಿಟ್ಬಿಟ್ಟು ಮೊದಲು ಬದಲಾಗೋದಕ್ಕೆ ಪ್ರಯತ್ನ ಪಡು. ಇಡೀ ಜೀವನದಲ್ಲಿ ನೀನ್ ಕಂಡಿರಬಾರ್ದು ಅಷ್ಟೊಂದು ಹಣ ನಿನ್ ಮುಂದೆ ಸುರಿತೀನಿ. ಹೋಗಲೇ, ನನ್ಗೆ ಹಣ ಕೊಡಕ್ ಬರ್ತೀಯ ನೀನು? ನಿನ್ನಂಥ ಪಾಪಿಗಳಿಗೆ ಕೋರ್ಟು, ವಿಚಾರಣೆ, ಜೈಲು ಇದ್ಯಾವುದೂ ಪ್ರಯೋಜನ ಇಲ್ಲ. ಪಬ್ಲಿಕ್ ಸರ್ಕಲ್ ನಲ್ಲಿ ನಿಲ್ಲಿಸಿ ಕಲ್ಲುಗಳಿಂದ ಹೊಡೆದು ಕೊಲ್ಲಬೇಕು.